ವಿಧಾನಸಭೆಗಳಿಗೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ 3 ವರ್ಷ ಕಳೆಯುತ್ತೆ. ಎಷ್ಟು ಸಾಲಿ ಅವರು ಬಂದಿದ್ದಾರೆ. ಮೊನ್ನೆ ನಡೆದಂಥ ಬಜೆಟ್ ಅಧಿವೇಶನದಲ್ಲಿ ದಾವಣಗೆರೆ ಜಿಲ್ಲೆಗೆ ಅವರು ಏನು ಕೊಡುಗೆಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸದನಕ್ಕೆ ಬರೋದಿಲ್ಲ ಅಂದಮೇಲೆ ಅಭಿವೃದ್ಧಿ ಬಗ್ಗೆ ಕೇಳ್ತಕ್ಕಂಥ ಪ್ರಶ್ನೆ ಎಲ್ಲಿ ಬರುತ್ತೆ? ಇಂಥವರ ಪುತ್ರನಿಗೆ ದಕ್ಷಿಣದ ಜನ ಅವಕಾಶ ಕೊಡಬೇಕಾ? ಆ ಸಮರ್ಥರವರನ್ನು ನೋಡಿದ್ರೆ, ಅವರನ್ನು ಮಾತಾಡಿಸಿದ್ರೆ ಏನು ಕಾಂಗ್ರೆಸ್ಸಿಗೆ ಒಳ್ಳೆಯ ಪಕ್ಷಕ್ಕೆ ದುಡ್ದಂಥವ್ರು ಯಾರೂ ಸಿಗಲೇ ಇಲ್ವಾ? ಅಥವಾ ಕಾಂಗ್ರೆಸ್ ಹೈಕಮಾಂಡಿಗೆ ಇವರ ಹಣದ ಮದದಿಂದ ಅವ್ರಿಗೇನಾದರೂ ಬ್ಲ್ಯಾಕ್ ಮೇಲ್ ಏನಾದರೂ ಮಾಡಿದ್ರಾ? ಎಲ್ಲರಿಗೂ ಗೊತ್ತಿದೆ, ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಕಳೆದ 2-3 ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಈ ಕ್ಷೇತ್ರದಿಂದ ನಾನು ಗೆಲ್ಲಿಸ್ತೀನಿ, ಇದು ಕಡೆ ಚುನಾವಣೆ ಅಂತ ಹೇಳ್ತಾಯಿದ್ರು. ಇವತ್ತು ದುಡ್ಡಿದ್ದವರು ಶ್ರೀಮಂತರ ಮತ್ತು ಶ್ರಮಿಕರ ಹೋರಾಟದ ಜೊತೆಗೆ ಒಂದು ಅಲ್ಪಸಂಖ್ಯಾತ ಸಮುದಾಯದ ಮಧ್ಯ ಕರ್ನಾಟಕದಲ್ಲಿ 75,000ಕ್ಕೂ ಹೆಚ್ಚು ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಅಂದರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಗಣಿಸಿದಾಗ ಅವರೇ ಬಹುಸಂಖ್ಯಾತರು. ಮುಸ್ಲಿಂ ಬಂಧುಗಳೇ ಬಹುಸಂಖ್ಯಾತರು. ಅವರ ಮಾತು ಕೊಟ್ಟದ್ದನ್ನು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಬೇಕಾಗಿತ್ತು, ಶಾಮನೂರು ಮಂತ್ಯನ ಕೂಡ ಉಳಿಸ್ಕೊಳ್ಬೇಕಾಗಿತ್ತು. ಇಲ್ಲಿ ಶ್ರೀಮಂತ ಬಡವರ ಮಧ್ಯೆ ಹೋರಾಟದ ಜೊತೆಗೆ ಒಂದು ಧರ್ಮಕ್ಕೆ ಅನ್ಯಾಯ ಮಾಡ್ತಕ್ಕಂಥದ್ದು ಕೂಡ ಈ ಚುನಾವಣೆಯಲ್ಲಿ ಮುಖ್ಯ ಕಾರಣ ಆಗ್ತದೆ ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಪತ್ರಿಕೆಯಲ್ಲಿ, ದೂರದರ್ಶನದಲ್ಲಿ ಸಾದಿಕ್ ಪೈಲ್ವಾನ್ ಬೆಂಬಲ ಕೊಟ್ಟರು ಅಂತಕ್ಕಂಥ ವಿಚಾರವನ್ನೇ ಮುಂದೆ ಇಟ್ಕೊಂಡು ಕಾಂಗ್ರೆಸ್ನವರು ಹೊರಟಿದ್ದಾರೆ. ಇಲ್ಲಿ ಬಂದಿರತಕ್ಕಂಥದ್ದು ವ್ಯಕ್ತಿಯ ಪ್ರಶ್ನೆ ಅಲ್ಲ, ಸಾದಿಕ್ ಒಬ್ಬ ನೆಪ ಮಾತ್ರ ಅಷ್ಟೇ. ಇಲ್ಲಿ ಇರ್ತಕ್ಕಂಥದ್ದು ಬಹುಸಂಖ್ಯಾತ ಮುಸಲ್ಮಾನರಿಗೆ ತಾವು ಕೊಟ್ಟಂಥ ಮಾತನ್ನು ಕಾಂಗ್ರೆಸ್ ಮತ್ತು ಶಾಮನೂರು ಮಂತ್ಯದವರು ನಡೆಸ್ಕೊಟ್ಟಿಲ್ಲ ಅಂತಕ್ಕಂಥ ಪ್ರಶ್ನೆ. ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾ ಸಚಿವರ ಆಡಳಿತದ ಬಗ್ಗೆ ಹೇಳ್ತೇನೆ. ಸೊ ಎಲ್ಲದರಲ್ಲೂ ಕೂಡ ಜಿಲ್ಲಾಡಳಿತವನ್ನು ತಮ್ಮ ಕೈಗೊಂಬೆಯಾಗಿ ಅವರು ನಡೆಸ್ಕೊಳ್ತಾ ಇದ್ದಾರೆ. ಏಪ್ರಿಲ್ 25ರಂದು ಅಂದರೆ ಮುಂದಿನ ತಿಂಗಳಿಗೆ 1 ವರ್ಷ ಆಗ್ತದೆ. ಇನ್ನೇನು 4-5 ದಿನ ಬಿಟ್ಟರೆ 1 ವರ್ಷ ಆಗ್ತದೆ. 1 ವರ್ಷದಿಂದ ನಾನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ದುಗ್ಗತ್ತಿ ಮತ್ತು ತೆಲಗಿ, ಹರಿಹರ ಮತ್ತು ಹರಪನಹಳ್ಳಿ ಗಡಿಭಾಗದಲ್ಲಿ ಬಹಳಷ್ಟು ಶಾಮನೂರು ಮನೆತನದಿಂದ ಅಕ್ರಮ ಆಗಿದೆ, ನನಗೆ ಇದರ ಮಾಹಿತಿ ಕೊಡಿ ಅಂತ ಕೇಳಿದ್ರೆ 1 ವರ್ಷದಿಂದ ಕೊಡಲಿಕ್ಕಾಗಲಿಲ್ಲ. ಇದೇ ಪ್ರಶ್ನೆಗಳನ್ನು ನಾನು ಸದನದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಮೇಲೆ ಒತ್ತಡ ತಂದು ಸದನಕ್ಕೆ 2-3 ಬಾರಿ ಸುಳ್ಳು ಉತ್ತರವನ್ನು ಜಿಲ್ಲಾಡಳಿತದಿಂದ ಕಳಿಸಿದರು. ಸನ್ಮಾನ್ಯ ಮಲ್ಲಿಕಾರ್ಜುನರವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ, ಜಿಲ್ಲಾಡಳಿತವನ್ನು ತನ್ನ ಕೈಗೊಂಬೆಯನ್ನಾಗಿ ಮಾಡಿ
ಸದನದ ಗೌರವಕ್ಕೆ ಅಪಮಾನ ಮಾಡಿ ಸುಳ್ಳು ಉತ್ತರವನ್ನು ಸದನಕ್ಕೆ ನೀಡ್ತಕ್ಕಂಥದ್ದು. ಸಚಿವರಿಂದ ಸದನದಲ್ಲಿ ಸುಳ್ಳು ಹೇಳಿಸ್ತಕ್ಕಂಥದ್ದನ್ನು ಮಾಡಿದ್ರು. ನಾನು ಅನೇಕ ಹೋರಾಟಗಳನ್ನು ಮಾಡಿ ಪದೇ ಪದೇ ಮುಖ್ಯ ಕಾರ್ಯದರ್ಶಿಯವರಿಗೆ ರಿಮೈಂಡರ್ ಪತ್ರವನ್ನು ಕೊಡೋದ್ರ ಮೂಲಕ ಹೆಚ್ಚಿನ ಒತ್ತಡವನ್ನು ನೀಡಿದ ಮೇಲೆ 2 ನನ್ನ ಪ್ರಶ್ನೆಗೆ ಉತ್ತರ ನನ್ನ ಕೈ ಸೇರಿತು. ತನಿಖಾ ತಂಡವನ್ನೇ ರಚನೆ ಮಾಡಿದರು. ಕಂದಾಯ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಸರ್ವೆ ಕಮಿಷನರ್ ಮೂಲಕ ವಿಶೇಷ ತಂಡವನ್ನು ರಚನೆ ಮಾಡಿ ತನಿಖೆ ಮಾಡಿ ಸದನಕ್ಕೆ ಕೊಟ್ಟಂಥ ಉತ್ತರ ತಪ್ಪು ಅಂತಕ್ಕಂಥದ್ದನ್ನು ಸರಿಪಡಿಸಿ ನನಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಸಚಿವರ ಕೆಲಸ ಅಷ್ಟೇ. ಬಹಳ ಮುಖ್ಯವಾಗಿ ಜಿಲ್ಲಾಡಳಿತ ಏನು ಕೆಲಸ ಮಾಡ್ತಾ ಇದೆ, ಮುಖ್ಯ ಕಾರ್ಯದರ್ಶಿಗಳಿಗೆ 1 ವರ್ಷದಿಂದ ನಾನು ಪತ್ರವನ್ನು ಕೊಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳ ಕಡೆಯಿಂದ ಜಿಲ್ಲಾಡಳಿತಕ್ಕೆ ವರದಿಯನ್ನು ಕೇಳ್ತಾ ಇದ್ದಾರೆ. 1 ವರ್ಷ ಆದರೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು, ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟದ್ದು, ಅವರು ಒಮ್ಮೆಯೂ ಕೂಡ ಸ್ಥಳ ಪರಿಶೀಲನೆಗೆ ಹೋಗಲಿಲ್ಲ. ಸರ್ವೇಯರ್ಗಳು, ರೆವಿನ್ಯೂ ಅಧಿಕಾರಿಗಳು, ತಹಸೀಲ್ದಾರ್ ಮೂಲಕ ಸುಳ್ಳು ಉತ್ತರವನ್ನು ಕೊಟ್ಟರು. ಹಾಗಾಗಿ ಈ ಚುನಾವಣೆ ನಡೆಯೋ ಸಂದರ್ಭದಲ್ಲೂ ಕೂಡ ಅವರೇ ಜಿಲ್ಲಾಧಿಕಾರಿಗಳಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ನೀವು ಜಿಲ್ಲಾ ಸಚಿವರ ಒಡೆತನದ ಕಾರ್ಖಾನೆಯಲ್ಲಿ ನಡೀತಕ್ಕಂಥ ಅನ್ಯಾಯಗಳ ಬಗ್ಗೆ ಯಾವ ರೀತಿ ಗಮನ ಹರಿಸಲಿಲ್ವೋ ಅದೇ ರೀತಿ ಚುನಾವಣಾ ಅಕ್ರಮದಲ್ಲಿ ಏನಾದರೂ ತಾವು ಸಹಕರಿಸಿದರೆ ಬಹಳ ದೊಡ್ಡ ಹೋರಾಟವನ್ನು ಎದುರಿಸಬೇಕಾಗ್ತದೆ. ಜಿಲ್ಲಾಧಿಕಾರಿಗಳಿರಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿರಲಿ, ಚುನಾವಣಾ ಅಧಿಕಾರಿಗಳಿರಲಿ, ದಯವಿಟ್ಟು ನೀವು ಈ ಚುನಾವಣೆಯನ್ನು ಹಗುರವಾಗಿ ತೆಗೆದುಕೊಳ್ಳದೆ ನ್ಯಾಯಯುತವಾಗಿ ಚುನಾವಣೆ ನಡೆಯುವಂತೆ ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನೀವು ಮಾಡಿ ಅಂತೇಳಿ ದಾವಣಗೆರೆ ಜಿಲ್ಲೆಯ ಈ ಚುನಾವಣೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಮನವಿಯನ್ನು ಮಾಡೋದ್ರ ಜೊತೆಗೆ ಹೋರಾಟವನ್ನು, ಪ್ರತಿಭಟನೆಯನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಇವತ್ತು ನಾನು ಕೊಡಲಿಕ್ಕೆ ಬಯಸ್ತೇನೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.